ಮಾನ್ವಿಯಲ್ಲಿ ವಾಕಿಂಗ್ ಪ್ರದೇಶ ಹಾಗೂ ಪಾಶ ಸಾಹುಕಾರ ಸೇರಿದಂತೆ ಹೊಸ ಬಡಾವಣೆಗಳು ಕುಡುಕರ ಹಾಗೂ ಧೂಮಪಾನಿಗಳ ಅಡ್ಡವಾಗಿ ಮಾರ್ಪಟ್ಟಿದೆ. ಈ ಮೂಲಕ ಈ ಪ್ರದೇಶದಲ್ಲಿ ವಾಕಿಂಗ್ ಬರುವವರಿಗೆ ಇದು ಕಿರಿಕಿರಿ ಉಂಟು ಮಾಡುವುದಂತೂ ಸುಳ್ಳಲ್ಲ. ಅಂದಹಾಗೆ ಮಾನ್ವಿ ಪಟ್ಟಣದಲ್ಲಿ ಕೆಲ ಪ್ರದೇಶಗಳು ವಾಕಿಂಗ್ ಮಾಡಲು ಅನುಕೂಲವಾಗಿದ್ದವು. ಅಲ್ಲದೆ ಇನ್ನು ಕೆಲ ಹೊಸ ಬಡಾವಣೆಗಳಾಗಿ ನಿರ್ಮಾಣಗೊಳ್ಳುತ್ತಿವೆ. ಆದರೆ ಇದೀಗ ಅಂತಹ ಪ್ರದೇಶಗಳನ್ನು ಕುಡುಕರು ಹಾಗೂ ಧೂಮಪಾನಿಗಳು ತಮ್ಮ ಅಡ್ಡೆಯಾಗಿ ಮಾಡಿಕೊಂಡಿದ್ದಾರೆ. ಇದಲ್ಲದೆ ರಾತ್ರಿ ಬಿಡಿ ಹಗಲು ಹೊತ್ತಿನಲ್ಲೇ ಈ ಪ್ರದೇಶಗಳಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿದೆ. ವಿಪರ್ಯಾಸವೆಂದರೆ ಇದನ್ನೆಲ್ಲ ಪ್ರಶ್ನಿಸುವವರ ಮೇಲೆ ಕುಡುಕರು ಹಲ್ಲೆ ಕೂಡ ನಡೆಸಿದ್ದಾರಂತೆ. ಒಟ್ನಲ್ಲಿ ಮಾನ್ವಿಯಲ್ಲಿ ಪೊಲೀಸರು ಸರಿಯಾಗಿ ಕರ್ತವ್ಯ ನಿರ್ವಹಿಸಿದ್ರೆ ಇದನ್ನೆಲ್ಲ ತಡೆಗಟ್ಟಬಹುದು. ಆದರೆ ಪೊಲೀಸರು ಠಾಣೆಯಲ್ಲಿ ಕುಳಿತು ಅದೇನು ಮಾಡ್ತಿದ್ದಾರೆ ತಿಳಿಯದಾಗಿದೆ ಅನ್ನೋದು ಸಾರ್ವಜನಿಕರ ಮಾತಾಗಿದೆ. ಇಲ್ಲಿ ನಾವು IB ಸರ್ಕಲಿಂದ ಇಲ್ಲಿ ಪಾಷಾ ಸೌಕರ್ ಮತ್ತು ರಫಿ ಸೌಕರ್ ಅವರು ಲೇಔಟ್ಗೆ ನಾವು ವಾಕಿಂಗ್ ಬರ್ತಾ ಇದ್ವಿ ಬೆಳಗ್ಗೆನೇ ಸಾಯಂಕಾಲನೂ. ಇಲ್ಲಿ ಬರಬೇಕಾದ್ರೆ ಇಲ್ಲಿ ಸ್ವಚ್ಛತೆಯೇ ಇಲ್ಲ. ಪಾಪ ಅವ್ರು ಯಾರೋ ಇಲ್ಲಿ ಲೇಔಟನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ನಮಗೆ ವಾಕಿಂಗ್ ಮಾಡೋಕ್ಕೋಸ್ಕರ. ಇಲ್ಲಿ ಬಂದರೆ ಕುಡುಕರ ಹಾವಳಿಕೆ ಜಾಸ್ತಿ ಆಗಿದೆ. ಎಲ್ಲಿಂದರಲ್ಲಿ ಗಾಜನ್ನು ಹೊಡೆದು ಚೂರಾಗಿ ಮಕ್ಕಳು ಬರೀ ಕಾಲಿಂದ ತಿರುಗಾಡ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಸ್ವಚ್ಛತೆ ಇಲ್ಲ. ಸ್ವಲ್ಪ ನೀವು ಯಾರ ಪೊಲೀಸ್ ಇಲಾಖೆಯವರು ಸ್ವಲ್ಪ ಗಮನ ತಗೊಂಡು ಸ್ವಲ್ಪ ಬೆಳಗ್ಗೆ ರಾತ್ರಿ ಒಂದು 7 ಗಂಟೆಗೆ 8 ಗಂಟೆ ಸುಮಾರು ಒಂದು 2 ರೌಂಡ್ ಹೊಡಿಬೇಕಂತೇಳಿ ನಾನು ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಬರ್ತಾ ಇಲ್ಲ ಸರ್. ಮುಂಚೆನ ಫಸ್ಟ್ ಬರ್ತಾಯಿದ್ರು ಇಲ್ಲಿ ವಾಜಿ ಸಾಜಿದ್ ಅಂತೇಳಿ ಅಣ್ಣವ್ರು ಅವ್ರು ಬರ್ತಾಯಿದ್ರು. ಮುಂಚೆ ಕಲಾವಿದ್ರು ಅವರು ಒಂದು ಬೈಕ್ಗೆ ಸ್ವಲ್ಪ ಬರ್ತಾ ಇರಲಿಲ್ಲ. ಅವರು 7 ಗಂಟೆಗೆ ಹೋಗ್ಬಿಡ್ತಾರೆ ಸರ್. ಅವ್ರು 7 ಗಂಟೆಗೆಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಇವ್ರು ಕುಡುಕರು ಏನು ಮಾಡ್ತಾರೆ ಅಂದರೆ 8 ಗಂಟೆಗೆ ಬಂದುಬಿಡ್ತಾರೆ. 8 ಗಂಟೆಗೆ ಬಂದು ಎಲ್ಲಂದ್ರಲ್ಲಿ ಮಧ್ಯೆ ರೋಡಲ್ಲಿ ಎಲ್ಲಂದ್ರೆ ಹೊಡೆದು ಕುಡ್ದನು ಸುಮ್ಮನೆ ಹೋಗ್ತಾರೆ ಸರ್. ಅದನ್ನು ಮತ್ತೆ ಗಾಜನ್ನು ಪುಡಿ ಮಾಡಿಬಿಡ್ತಾರೆ ಸರ್. ಆಗಿದೆ ಸರ್ 2-3 ಸಲ ನಮಗೆ ಚುಚ್ಚಿದ್ದಾವೆ. ಬರೀ ಕಾಲಿಂದ ಒಂದು 2 ಸತಿ ಬಂದರೆ ಕಾಲಿ ಚುಚ್ಚಿ ರಕ್ತ ಬಂದಿದೆ. ಯಾರೋ ಸಣ್ಣ ಮಕ್ಕಳು ಸಾಯಂಕಾಲ ಕ್ರಿಕೆಟ್ ಆಡ್ತಿರ್ತಾರೆ, ಅವರೆಲ್ಲರೂ ಬಂದು ಅವ್ರಿಗೂ ರಕ್ತ ಬರಾಕತ್ತೆ ಸರ್ ಚುಚ್ಚಿ. ಆಮೇಲೆ ಭಾಳ ಇದರಿಂದ ಸ್ವಲ್ಪ ಕ್ರಮ ತೊಗೊಳ್ಬೇಕಂತೇಳಿ ನಾನು ಬೇಡ್ಕೊಳ್ತಾ ಇದ್ದೀನಿ ಸರ್.